ನವೆಂಬರ್ನಲ್ಲಿ ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಕುರ್ಚಿ ಗಟ್ಟಿಯಾಗಿದೆ. ಯಾವ ಬದಲಾವಣೆ ಕೂಡ ಆಗುವುದಿಲ್ಲ. ಆಪರೇಷನ್ ಕಮಲದಿಂದಲೇ ಬಿಜೆಪಿ ಅಧಿಕಾರಕ್ಕೆ ಬಂದಿದ್ದು. ಈಗ ಯಾವ ಆಪರೇಷನ್ ಮಾಡ್ತಾರೆ, ಯಾವುದೇ ಬದಲಾವಣೆ ಆಗುವುದಿಲ್ಲ ಅಂತ ಹೇಳಿ ಮೈಸೂರಿನಲ್ಲಿ ಸಚಿವ ಮಹದೇವಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪದೇ ಪದೇ ಸಿಎಂ ಕುರ್ಚಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಗಳನ್ನ ಕೂಡ ಕೊಡ್ತಾ ಬಂದಿದ್ದಾರೆ ಮಹದೇವಪ್ಪ ಅವರು. ಯಾವುದೇ ರೀತಿಯಾದಂತಹ ಬದಲಾವಣೆಗಳು ಸದ್ಯಕ್ಕಿಲ್ಲ. ಸಿಎಂ ಕುರ್ಚಿ ಭದ್ರವಾಗಿದೆ, ಸಿಎಂ ಕೂಡ ಭದ್ರವಾಗಿದೆ. ಬದಲಾವಣೆ ಅನ್ನೋದೆಲ್ಲವೂ ಕೂಡ ಊಹಾಪೋಹ. ಈಗಾಗಲೇ ಆರ್ ಅಶೋಕ್ ಅವರು ಕೊಟ್ಟಿದ್ರು ಹೇಳಿಕೆಯನ್ನ. ನವೆಂಬರ್ ಸಂದರ್ಭದಲ್ಲಿ ಸಿಎಂ ಕುರ್ಚಿ ಅಲುಗಾಡುತ್ತೆ, ನೋಡ್ತಾ ಇರಿ ಅಂತ ಹೇಳಿ ಭವಿಷ್ಯ ನುಡಿದಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಕೂಡ ಆಗಿತ್ತು. ಈಗ ರಿಯಾಕ್ಟ್ ಮಾಡಿದ್ದಾರೆ ಸಚಿವ ಮಹದೇವಪ್ಪ ಅವರು. ಏನ್ ಹೇಳಿದ್ರು ಹಾಗಾದ್ರೆ ಸಚಿವರು ನೋಡ್ತಾ ಹೋಗೋಣ. ಕುರ್ಚಿ ಬದಲಾಯಿತು ಗೊತ್ತಿಲ್ಲ. ಸಿಎಂ ಕುರ್ಚಿ ಒಂದಿದೆ, ಆ ಕುರ್ಚಿ ಮೇಲೆ ಸಿದ್ದರಾಮಯ್ಯ ಕೂತಿದ್ದಾರೆ. ಕೂತಿರೋರು ಭದ್ರಾಗಿದೆ, ಕುರ್ಚಿನೂ ಭದ್ರಾಗಿದೆ. ಇಟ್ ಈಸ್ ಎನ್ ಎಲೆಕ್ಟೆಡ್ ಗೌರ್ಮೆಂಟ್ ಫಾರ್ 5 years ಅಲ್ವಾ? ಈಗ ತಾನೇ 2 ವರ್ಷ ಆಗಿದೆ. 130ಕ್ಕೂ ಹೆಚ್ಚು ಜನ MLA ಇದ್ದೀವಿ. ಈಗ ಆಪರೇಷನ್ ಕಮಲ ಮಾಡೋಕ್ಕೆ ಹಂಗೆ ಮಾಡಿ ಬಂದಿರೋದು. ಅವರು ಮ್ಯಾಂಡೇಟಿಂದೇನು ಬಂದಿಲ್ಲ, ನೋಡ್ತಾ ಇದ್ದಾರೆ. ಅದಾಗಲ್ಲ ಅಂತ ಗೊತ್ತು ಅವ್ರಿಗೆ. ಯಾವ ಕುರ್ಚಿ ಬದಲಾಯಿತು ಗೊತ್ತಿಲ್ಲ. ಸಿಎಂ ಕುರ್ಚಿ ಒಂದಿದೆ, ಆ ಕುರ್ಚಿ ಮೇಲೆ ಸಿದ್ದರಾಮಯ್ಯ ಕೂತಿದ್ದಾರೆ. ಕೂತಿರೋರು ಭದ್ರಾಗಿದೆ, ಕುರ್ಚಿನೂ ಭದ್ರಾಗಿದೆ. ಇಟ್ ಈಸ್ ಎನ್ ಎಲೆಕ್ಟೆಡ್ ಗೌರ್ಮೆಂಟ್ ಫಾರ್ 5 years ಅಲ್ವಾ? ಈಗ ತಾನೇ 2 ವರ್ಷ ಆಗಿದೆ. 130ಕ್ಕೂ ಹೆಚ್ಚು ಜನ MLA ಇದ್ದೀವಿ. ಈಗ ಆಪರೇಷನ್ ಕಮಲ ಮಾಡೋಕ್ಕೆ ಹಂಗೆ ಮಾಡಿ ಬಂದಿರೋದು. ಅವರು ಮ್ಯಾಂಡೇಟಿಂದೇನು ಬಂದಿಲ್ಲ, ನೋಡ್ತಾ ಇದ್ದಾರೆ. ಅದಾಗಲ್ಲ ಅಂತ ಗೊತ್ತು ಅವ್ರಿಗೆ. ಯಾವ ಕುರ್ಚಿ ಬದಲಾಯಿತು ಗೊತ್ತಿಲ್ಲ. ಸಿಎಂ ಕುರ್ಚಿ ಒಂದಿದೆ, ಆ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಕೂಡ ಆಡಿಯೋ ಕೇಳಿಸ್ಕೊಂಡಿದ್ದೇನೆ. ಅಕ್ರಮ ಆಗಿದ್ರೆ ಕಾನೂನು ರೀತಿಯಲ್ಲಿ ಕ್ರಮ ಆಗತ್ತೆ, ಆದ್ರೆ ನನಗೆ ಏನೂ ಗೊತ್ತಿಲ್ಲ, ಅಷ್ಟೇನು ನನಗೆ ಈ ವಿಚಾರದ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿ ಮಹದೇವಪ್ಪ ಅವರು ರಿಯಾಕ್ಟ್ ಮಾಡಿದ್ದಾರೆ. ಶಾಸಕ BR ಪಾಟೀಲ್ ಲಂಚ ಪಡೆಯುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಒಂದು ವಿಡಿಯೋವನ್ನ ನಾನು ಕೂಡ ಕೇಳಿಸ್ಕೊಂಡಿದ್ದೀನಿ. ಯಾವ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆ ಅದನ್ನ ಅವರು ಬಹಿರಂಗ ಪಡಿಸಬಹುದು. ಸಿಎಂ ಸಿದ್ದರಾಮಯ್ಯನವರ ಬಳಿಯೂ ಕೂಡ ಅವರು ಹೋಗಿ ಮಾತನಾಡಬಹುದು, ಅಥವಾ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ಸಬ್ಮಿಟ್ ಮಾಡಬಹುದು. ಹೇಗಾಗ್ತಾ ಇದೆ ಅಕ್ರಮ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸ್ಕಸ್ ಮಾಡಬಹುದು. ಬಟ್ ಆದರೆ ಅದರ ಬಗ್ಗೆ ನನಗೇನು ಅಷ್ಟಾಗಿ ಗೊತ್ತಿಲ್ಲ ಅಂತ ಹೇಳಿ ಮೈಸೂರಿನಲ್ಲಿ ಮಹದೇವಪ್ಪ ರಿಯಾಕ್ಟ್ ಮಾಡಿದ್ದಾರೆ. ಭ್ರಷ್ಟಾಚಾರದ ಬಗ್ಗೆ ನನಗೇನು ಅಷ್ಟಾಗಿ ಗೊತ್ತಿಲ್ಲ, ಬಟ್ ಆಡಿಯೋ ಕೇಳಿಸ್ಕೊಂಡಿದ್ದೀನಿ ಅಂತ ರಿಯಾಕ್ಟ್ ಮಾಡಿದ್ದಾರೆ. ನೋಡಿ, ಒಂದು ಕಡೆ BR ಪಾಟೀಲ್ ಅವರು ಹೌದು ಅದು ನನ್ನ ಆಡಿಯೋ, ನಾನೇ ಕೊಟ್ಟಿರುವಂತಹ ಹೇಳಿಕೆ ಅನ್ನೋದನ್ನ ಸ್ಪಷ್ಟತೆ ಕೊಟ್ಟಿದ್ದಾರೆ. ಇವತ್ತು ಕೂಡ ಅವರು ತಮ್ಮ ನಿಲುವಿಗೆ ಸ್ಪಷ್ಟತೆಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗೆ ಏನು ಅಷ್ಟೇನು ಗೊತ್ತಿಲ್ಲ ಅಂತ ಹೇಳಿ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ. ಸಚಿವ ಮಹದೇವಪ್ಪ ಅವರು ಏನು ಹೇಳಿದ್ರು ಹಾಗಿದ್ರೆ ಕೇಳ್ತಾ ಹೋಗೋಣ. ಆಗಿದೆ ಅಂತ ನಾನು ಟಿವಿನಲ್ಲಿ ನೋಡಿದೆ. ಅದೇನು ಅಂತ ಡೀಟೇಲಾಗಿ ಗೊತ್ತಿಲ್ಲ. ಆ ಥರ ಇದ್ದರೆ ಅದು ಕಾನೂನಾತ್ಮಕವಾಗಿ ಏನಾಗುತ್ತೆ ಆಗುತ್ತೆ. ಸದ್ಯಕ್ಕೆ ಅದೇನು ಪ್ರಸ್ತಾವನೆ ಇಲ್ವಲ್ಲ. ಅದು ಆಡಿಯೋ ಆಗಿದೆ ಅಂತ ನಾನು ಟಿವಿನಲ್ಲಿ ನೋಡಿದೆ. ಅದೇನು ಅಂತ ಡೀಟೇಲಾಗಿ ಗೊತ್ತಿಲ್ಲ. ಆ ಥರ ಇದ್ದರೆ ಅದು ಕಾನೂನಾತ್ಮಕವಾಗಿ ಏನಾಗುತ್ತೆ ಆಗುತ್ತೆ.